ನೀವು ಹೆಣ್ಮಕ್ಳು ಪರವಾಗ ಅಥವಾ ಗಂಡು ಮಕ್ಳು ಪರವಾಗ ಅರ್ಥ ಆಗಲ್ಲ. ಯಾಕಡೆ ಒಂದ್ ಕಡೆ ಗಂಡು ಮಕ್ಳ ಕಷ್ಟ ತುಂಬಾ ಅರ್ಥ ಮಾಡ್ಕೊಂಡು ನಮ್ಮನ್ನೆಲ್ಲ ಖುಷಿ ಪಡಿಸ್ಬಿಡ್ತೀರಾ. ಏನಿಲ್ಲ ಹೆಣ್ಮಕ್ಳಿಗೆ ಎಷ್ಟು ನಿಜವಾದ ಲೈನ್ ಹೇಳ್ತೀರಾ? ಹೆಣ್ಮಕ್ಳಿಗೆ ತಾನೆ ಇಲ್ಲ ಚಾನ್ಸೇ ಇಲ್ಲ. ಯಾಕಾರ ಸಿಗುತ್ತೀವೋ ಹೆಣ್ಮಕ್ಳಿಗೆ ಅಂದ್ಕೊಂಡು ಸುತ್ಕೆಲ್ ಹೊಡ್ಕೊಂಡ್ವಿ ಅಂತಾರೆ, ಚೆನ್ನಾಗಿ ಬರೀತೀರಾ. ಕಂಟಿನ್ಯೂಷನ್ನೇ ಇದೆ ನೋಡಿ ಅಲ್ಲಿ. ಪ್ರೀತಿಯ ಬಾವಿಲಿ ಕಲ್ಲನ್ನು ಕಟ್ಕೊಂಡು ಬೀಳೋನೆ ಪ್ರೇಮಿ, ಮುಳುಗಿ ಸಾಯೋವಾಗ ಸ್ವಿಮ್ಮಿಂಗು ಕಲಿಸೋರು ಹುಡುಗಿರೆ ಸ್ವಾಮಿ. ಯಾರು ಪರವಾಗಿ ಅಂತ ಒಂದ್ಸಲ ಹೆಣ್ಮಕ್ಳು ಸ್ಟ್ರಾಂಗ್ ಅಂತೀರಾ, ಹೆಣ್ಮಕ್ಳ ಸ್ಟ್ರಾಂಗು ಗುರು ಅಂತೀರಿ. ಇನ್ನೊಂದ್ ಕಡೆ ಈ ಕಡೆ ಬಂದ್ಬಿಟ್ರೆ ಹೆಣ್ಮಕ್ಳಿಗೆ ಯಾಕಾದ್ರೂ ಸಿಗ್ತೀವಿ ಅಂತೀರಾ. ಅವನ್ ಚೂಚೂರು ಅಲ್ಲೇ ಅವ್ರ ಯಾವ ಮಾತು ಕೇಳೋದು ನಿಮ್ದು ಅಂತ ನಾವೇ ಕನ್ಫ್ಯೂಷನ್ ಆಗಿದೀವಲ್ಲ. ಇಲ್ಲ, ಅದು ಸ್ಟ್ರೇಟ್ ಆಗಿ ಹೇಳ್ತಿದ್ದಾರೆ ಅವ್ರು ಹುಡುಗಿರಿಗೆ ಸಪೋರ್ಟ್ ಮಾಡೋದು ಅಂತ. ಕನ್ಫ್ಯೂಷನ್ ಇಲ್ಲ ಅಲ್ಲ? ಇಲ್ಲ, ಹೆಣ್ಮಕ್ಳು ಯಾವತ್ತಿದ್ರು ಸ್ಟ್ರಾಂಗೆ. ಓಕೆ, ಯಾಕಂದ್ರೆ ನಾವು ಯಾವತ್ತಿದ್ರು ವಿ ಆರ್ ಗ್ರೇಟ್ಫುಲ್ ಟು ದೇಮ್. ನಮ್ಗೆ ನಾವು ಸ್ಟ್ರಾಂಗ್ ಆಗೋ ಕ್ವಶನ್ ನಮಗಿಲ್ಲ, ಯಾಕಂದರೆ ಅಲ್ಲಿ ಬೆಂಡ್ ಆಗಲೇಬೇಕು ನಾವು. ಹಂಗಾಗಕ್ಕೆ ಹೋಗಿ ಇಬ್ರಿಗೂ ಒಂಚೂರು ಹಚ್ಚಾಕ್ಬಿಡೋದು. ಇದೊಂದು ಇಬ್ರಿಗೂ ಜಾಸ್ತಿ ಮಾಡೋದು ನೀವು ಅದೇ ಜಗಳ ತಂದು ಇಟ್ಬಿಡ್ತೀರಾ ಇಬ್ರಿಗೂ. ಒಂದೇ ಹಾಡನ್ನ ಇಬ್ರು ಕೇಳೋದಲ್ಲ, ಒಂಚೂರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿಬಿಟ್ರೆ ಆ ಡಿವೈಡ್ ಆ್ಯಂಡ್ ರೂಲಲ್ಲೇ ಏನೋ ಒಂದು ಸಣ್ಣ ಮಜಾ ಸಿಗುತ್ತೆ. ಈ ಕೊನೆಗೆ ಈಗ ನೀವು ಕೇಳ್ತಿರೋದನ್ನು ಎರಡರಲ್ಲಿ ಒಂದು ಹೇಳಿ ಅಂತ. ಹೌದು, ಎರಡರಲ್ಲಿ ಎರಡು ಹೇಳ್ಬಿಡೋದು. ಎರಡರಲ್ಲಿ ಎರಡು ಹೇಳಿದಾಗ ಅದು ಡಬಲ್ ಇಂಪ್ಯಾಕ್ಟ್ ಆಗುತ್ತೆ. ರೊಮ್ಯಾಂಟಿಕ್ ಆಗಿರೋ ಸಾಂಗ್ ಬರ್ತೀನಿ ಎಲ್ಲೋ ನೋಡ್ಬಿಟ್ರೆ ಭಟ್ರು ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ಅವ್ರ ಲೈಫಲ್ಲಿ, ಪ್ರೀತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಅಂತ. ಇನ್ನೊಂದು ಕಡೆ ಒಬ್ಬ ಲವ್ವಿಂದ ಬೇಸಕ್ತಿರೋ ಒಬ್ಬ ಪ್ರೇಮಿ ಬರೀತಾನಲ್ವ, ಸಾಕಪ್ಪ ಹುಡುಗಿಯ ಸವಸ ಲವೇ ಸಾಕು ಅಂತಲ್ಲ, ಆ ಥರ ಒಂದು ಸಾಂಗ್ಗಳು ಬರೀತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಹೆಣ್ಣು ಹುಡುಗಿಯ ಮನಸ್ಸಿನ ಭಾವನೆಗಳು ಕಣ್ಮುಂದೆ ಕಾಣ್ತಿದ್ಯೇನೋ ಅನ್ನೋ ರೀತಿ ಆ ಥರ ಬರೀತಾರೆ. ಇನ್ನೊಂದ್ ಕಡೆ ಎರಡನ್ನೂ ಸೇರಿಸಿ ಬರೀತಾರೆ. ಒಂದ್ ಕಡೆ ಜೊತೆಗೆ ಕುಡುಕರ ಮನಸ್ಸನ್ನ ಅರ್ಥ ಮಾಡ್ಕೊತೀರಾ, ರಾಜಕಾರಣಿಗಳ ಮನಸ್ಸನ್ನ ಅರ್ಥ ಮಾಡ್ಕೋತೀರಾ. ಏನ್ ಬಿಟ್ರೆ ಏನಿದೆಲ್ಲ ಅದು ಈ ಮಾಲ್ ಕಲ್ಚರು. ತರಕಾರಿನೂ ಸಿಗುತ್ತೆ, ಹವಾಯಿ ಚಪ್ಪಲಿನೂ ಸಿಗುತ್ತೆ, ತೊಗರಿ ಬೇಳೆನೂ ಸಿಗಬೇಕು, ಅತ್ಲಾಗೆ ಪ್ಯಾಕೆಟಲ್ಲಿ ಕಟ್ಟಿರೋ ಮಟನ್ ಚಿಕನ್ನೂ ಸಿಗಬೇಕು, ವೆಜ್ಜು ಸಿಗಬೇಕು, ನಾನ್ ವೆಜ್ಜು ಸಿಗಬೇಕು. ಆ ಥರದ್ದು ಬರಿಬೇಕು ಬರಹಗಾರ ಅಂತ. ಯಾಕಂದರೆ ಇಲ್ಲಾಂದರೆ ಈಗ ಯಾರ್ಯಾರದ್ದು ಏನೇನೋ ರಿಕ್ವೈರ್ಮೆಂಟ್, ಎಲ್ಲರೂ ಒಂದೇ ಥರದ ಸಿನಿಮಾಗಳು ಮಾಡಲ್ವಲ್ಲ. ಒಂದೇ ಥರದ ಸಿನಿಮಾಗಳು ಅಂತಂದರೆ ಈಗ ಪ್ರೇಮಕ್ಕೆ ಸಂಬಂಧಪಟ್ಟಿದ್ದು ಆ್ಯಕ್ಷನ್ ಸಿನಿಮಾದಲ್ಲಿ ಪ್ರೇಮ ಯಾವತ್ತೂ ಸೆಕೆಂಡ್ ಪ್ಲೇಸಲ್ಲೇ ಇರುತ್ತೆ. ಹೊಡೆದಾಟನೇ ಮೇಯ್ನ್. ಹೀರೋ ಇಂಟ್ರಡಕ್ಷನ್ ಆಗಬೇಕು, ಅವನು ಇಂಥವನು ಅಂಥವನು ಅಂತ ಹೀರೋನ ಹೊಗಳ್ಬೇಕು ಅಂತಾರೆ ಯಾರೋ ಒಬ್ಬರು. ಇನ್ನೊಬ್ರು ಬರ್ತಾರೆ, ಸರ್ ಅಂಥವು ಯಾವ ಇಲ್ಲ ನಮಗೆ, ಹುಡುಗ ಪ್ರೀತಿಸ್ತಾನೆ ಸರ್, ಹುಡುಗಿ ಹಿಂಗಾಗತ್ತೆ. ಅದೇ ಲವ್ ಪ್ಲಾಟಲ್ಲಿ ಇನ್ನೇನಿರುತ್ತೆ, ಇಬ್ಬರಿಗೂ ಲವ್ ಆಗುತ್ತೆ, ಒಂದು ಪ್ರಾಬ್ಲಮ್ ಬರುತ್ತೆ, ಅದು ದಾಟ್ಕೊಂಡಿಬ್ಬರು ಒಂದಾದರೂ ಇಲ್ಲ ಸತ್ತೋದ್ರು, ಅಷ್ಟೇ ಪ್ರೇಮ ಕಥೆ. ಇದರಲ್ಲಿ ಆ ಥರದ್ದು ಸಾಂಗ್ ಬೇಕು, ಹಂಗೆ ಬೇಕು. ಸಾರಿ, ಇನ್ನೊಂದು ಯಾವುದೋ ಬರುತ್ತೆ, ಇದು ಸ್ಟ್ರಾಂಗ್ ಇದೆ ಸರ್, ಅದು ಸ್ಟ್ರಾಂಗ್ ಇದೆ, ತುಂಬ ಡಿಫ್ರೆಂಟು ಸರ್. ಅದು ಯಾವುದು ಡಿಫ್ರೆಂಟಾಗಿ ಹೇಳ್ದ ಅನ್ನೋದು ಗೊತ್ತಾಗಲ್ಲ. ಒಟ್ಟು ಹಾಡಬೇಕು ಅನ್ನೋದು ಅದನ್ನಂತೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಾದಮೇಲೆ ಇವೆಲ್ಲ ಶುರು ಆಗೋದು. ಈ ಒಂದು ಇರೋದೇ ಈ ಸಂಗೀತದಲ್ಲಿ 7 ಸ್ವರಗಳು ಅಂದ ಹಾಗೆ 7, 8 ಅಥವಾ 6ರಿಂದ 5, 5ರಿಂದ 8 ಈ ಥರದ್ದು 5+ ಕಥೆಗಳಷ್ಟೇ ಇರೋದು. ಪ್ಲಾಟ್ಗಳದು ಅದು ಥ್ರಿಲ್ಲರು, ರೊಮ್ಯಾಂಟಿಕ್ಕು, ಆ್ಯಕ್ಷನ್ನು ಈ ಥರದ್ದು ನವರಸಗಳನ್ನು ಆಧರಿಸಿ ಒಂದು 6-8 ಕಥೆಗಳು ಇರಬಹುದು. ಸ್ವರಗಳಿರೋದು 6-8, ಅದರದ್ದೇ ಪರ್ಮಿಟೇಷನ್ ಕಾಂಬಿನೇಷನ್ ಬರ್ತಿರುತ್ತೆ. ನಾವು ಅದನ್ನು ಆಯಾ ಕಾಲಕ್ಕೆ ಡೈಲ್ಯೂಟ್ ಮಾಡೋದು ಅಷ್ಟೇ. ಹಾಡಿರ್ಬಹುದು, ಡೈಲಾಗ್ ಇರಬಹುದು, ಇದನ್ನೇ ಮತ್ತೊಂದು ರೀತಿಲಿ ಹೇಳೋದು. ಅದು ಹಳೆಯ ಶೆಹನಾಯಿನೇ, ಹಳೆ ಪೊಂಗಿನೇ, ಅದು ಹೊಸದೇನೇ ಇರಲ್ಲ. ಅದು ಒರೆಸ್ಬಿಟ್ಟು ಇನ್ನೊಂದು ಪಾಲಿಶ್ ಹಾಕಿ ಬಿಡೋದು. ಇವಾಗ ಹೊಸ ಥರ ಸೌಂಡ್ ಬರ್ತದೆ ನೋಡಂತ ಊದು ಕರೆಕ್ಟು ಅಲ್ಲ. ಹೌ ಇಟ್ ಈಸ್ ಪಾಸಿಬಲ್ ಅಂದರೆ ಇವಾಗ ನಾವು ಕೆಲವೊಂದು ಕವಿಗಳನ್ನ ತಗೊಂಡಾಗ ಕೆಲವು ಕವಿಗಳೇ ಬೇರೆ ಇರ್ತವೆ, ಒಂದೊಂದು ಗುಂಪು ಇರುತ್ತೆ. ತುಂಬ ರೊಮ್ಯಾಂಟಿಕ್ ಆಗಿ ಬರೆಯೋ ಕವಿಗಳಾಗಿರ್ಬೋದು, ಪ್ರಗತಿಪರ ಚಿಂತನೆ ಇರುವಂಥ ಕವಿಗಳಾಗಿರ್ಬೋದು, ಬೇರೆ ಬೇರೆ ವರ್ಗಗಳಿರುತ್ತವೆ. ಈವನ್ ಫಿಲ್ಮ್ ಚಿತ್ರ ಸಾಹಿತ್ಯದಲ್ಲೂ ಕೂಡ ಇಂತಹ ವರ್ಷನ್ಸ್ ಇದೆ. ಬಟ್ ಭಟ್ರದ್ದು ಹುಡುಕೋದೇ ಕಷ್ಟ. ಒಂದಷ್ಟು ಗುಂಪಿದೆ, ಎಲ್ಲ ಇದೆ ಅದರಲ್ಲಿ. ಹೇಗೆ ಅಂದರೆ ಇವಾಗ ಎಕ್ಸಾಂಪಲ್ ನನ್ನ ಫೇವ್ರೆಟ್ ಹೆಸರು ಪೂರ್ತಿ ಹೇಳದೆ ಪರಮಾತ್ಮದು, ಇದನ್ನು ಬರ್ದಿರ್ತೀರಾ ಅಂತ ಇಟ್ಕೊಳ್ಳಿ. ಸಡನ್ ಆಗಿ ಯಾರೋ ಬಂದು ಒಂದು ಆ್ಯಕ್ಷನ್ ಮೂವಿದು ಅಥವಾ ಇವಾಗ ದ್ಯಾವರಿದೆ ತಗೊಳ್ಳಿ, ದ್ಯಾವರಿದೊಂದು ಬರಿಬೇಕು ಅಂತ, ಹೇಗೆ ನಿಮ್ಮನ್ನು ನೀವು ಬೇರೆ ಕಡೆಗೆ ಡೈವರ್ಟ್ ಮಾಡ್ಕೋತೀರಾ? ಅಲ್ಲ, ಈಗ ಒಂದೋ ಆ ಕೆಲಸ ಮಾಡಲೇಬಾರ್ದು. ಈಗ ನೋಡಿ, ನನ್ನದೇ ಸ್ನೇಹಿತರು ಬಳಗ ಅಂತ ತೊಗೊಂಡ್ರೆ, ಈಗ ಜಯಂತ್ ಅವ್ರ ಜೊತೆ ಕೂತಿದ್ದಾಗ
ಬರೀ ಅಕಾಡೆಮಿಕ್ ಚರ್ಚೆ ನಡೀತು. ಅವ್ರದ್ದು ಎಲ್ಲದೂ ಓದಿರ್ತೀನಿ, ಹೊಸದಾಗಿ ಏನೋ ಬರೆದಿರ್ತಾರೆ, ತುಂಬ ಖುಷಿ ಆಗ್ತಿರುತ್ತೆ. ಒಂದು ಮ್ಯೂಚುವಲ್ ರೆಸ್ಪೆಕ್ಟು, ಒಂದು ಹಿರಿತನ, ಅವರಿಗೆ ದೊಡ್ಡ ಸ್ನೇಹ, ತುಂಬ ತುಂಟತನದಿಂದನೂ ಮಾತಾಡ್ತೀವಿ. ಎಲ್ಲ ಇವತ್ತಿಂದು ಅಂತಲೇ ಮಾತಾಡ್ತಿರ್ತೀವಿ. ಅದು ಒಂಚೂರು ನನ್ನ ಪೂರ್ವಾಶ್ರಮಕ್ಕೆ ಲಿಂಕ್ ಇದೆ. ನಾನು ಸಾಹಿತ್ಯದ ವಿದ್ಯಾರ್ಥಿ. ಆಮೇಲೆ ಪತ್ರಿಕೆಗಳಿಗೆ ಹಾಡು ಹಸೆ ಬರೆದಿದ್ದು ಉಂಟು, ಪ್ರಿಂಟು ಮಾಡಿದ್ದಾರೆ. ಅದು ಅಕಾಡೆಮಿಕಲಿ ಒಂದು ಸಣ್ಣ ಮುದ್ರೆ ಅಲ್ಲಿ ಇಲ್ಲಿ ಒತ್ಕೊಂಡು ಬಂದಿದ್ದು ನೆನಪಾಗ್ತಾ ಇರುತ್ತೆ. ತುಂಬ ಸುಪುಷ್ಟವಾದ ಕನ್ನಡ, ಬೀಂಗ ಧಾರವಾಡಿ. ನನ್ನ ಕನ್ನಡದ ಬಗ್ಗೆ ನನಗೆ ತುಂಬ ಹೆಮ್ಮೆ, ತುಂಬ ಖುಷಿ. ಮತ್ತು ಅದರ ವೊಕ್ಯಾಬ್ಲರಿ ಬಗ್ಗೆ ಅಂಥವ್ರ ಜೊತೆ ಕೂತಿದ್ದಾಗ ಒಂದು ಕೆಟ್ಟ ತೃಪ್ತಿ, ಕೆಟ್ಟ ಸಂತೋಷ ಸಿಗುತ್ತೆ. ಅಥವಾ ಅವರು ಬರೆದಿದ್ದನ್ನು ನನಗೆ ಹೇಳಿದಾಗಲೂ ಸಂತೋಷ ಸಿಗುತ್ತೆ. ನೋಡಿ ಇಲ್ಲಿ ನಮ್ಮದು ಒಂದಿದೆ ಅಂತ ಹೇಳಿದಾಗಲೂ ಅವರಿಗೂ ಒಂದು ಖುಷಿ. ಈ ಸೂರಿ ಜೊತೆ ಕೂತ್ಕೊಂಡೆ, ಅಥವಾ ಗಡ್ಡ ವಿಜಿ, ಅಥವಾ ನಮ್ಮ ನಾಯಕ ನಟರು ಯಾರೋ ಸಿಗ್ತಾರೆ. ನಮ್ಮ ತುಂಬ ಜನ ನನ್ನ ಸ್ನೇಹಿತರುಗಳೆಲ್ಲ ನಿರ್ದೇಶಕರಾಗಿದ್ದಾರೆ. ಅವ್ರದ್ದೆಲ್ಲ ಬೇರೆ 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 ಅವಶ್ಯಕತೆ. ಅಲ್ಲಿ ಕೂತಿದ್ದಾಗ ಇವು ಯಾವ ಅಸ್ತ್ರನೂ ವರ್ಕ್ ಆಗಲ್ಲ. ಅಕಾಡೆಮಿಕಲ್ ಅಸ್ತ್ರಗಳು ವರ್ಕ್ ಆಗೋದಿಲ್ಲ ಅಲ್ಲಿ. ಅದು ಹೆಂಗೆ ಅದು ಶಿಫ್ಟು ನನಗೆ ಗೊತ್ತಾಗೋದಿಲ್ಲ ಎಷ್ಟೋ ಸತಿ. ಅದು ಒತ್ತಡ ಇರುತ್ತಲ್ಲ, ಆ ಒತ್ತಡಕ್ಕೆ ಬರೆದಾಗ ಪ್ರಾಯಶಃ ಪೂರ್ಣ ಪ್ರಮಾಣದ ಕವಿ ಅಲ್ಲದೆ ಇದ್ರೂ ಸಾಧ್ಯ ಅದು. ಈಗ ಕವಿತ್ವಕ್ಕೆ ಒಂದು ಕಮಿಟ್ಮೆಂಟ್ ಬೇಕು. ನಾನು ಕವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದೊಂದು. ಮತ್ತು ಕಾವ್ಯ ತುಂಬ ದೊಡ್ಡದು, ಗದ್ಯಕ್ಕಿಂತ ದೊಡ್ಡದು, ಕನ್ಸೈಸ್ಡ್ ಆಗಬೇಕದು. ಯಮಾತಾರ ಜಮಾನ ಸಲಗಂ, ಲಯ, ಗೇಯತೆ, ಶಬ್ದಗಾರುಡಿ, ಸ್ವರ ಪ್ರಸ್ತಾರ, ಎಲ್ಲದರ ಜೊತೆಗೆ ಛಂದಸ್ಸುಗಳು ಬೇಕು. ಮುಕ್ತ ಛಂದಸ್ಸನ್ನು ಓದಿರಬೇಕು. ಓದೋದು ಸುಲಭ, ರಚಿಸೋದಿದೆಯಲ್ಲ ಪೂರ್ಣ ಪ್ರಮಾಣದ ವೃತ್ತಿ. ಅದು ತುಂಬ ದೊಡ್ಡ ಪೋಸ್ಟ್. ಅದು ಕಾವ್ಯ ನಂಗೆ ಗೊತ್ತಿಲ್ಲ, ನಾನು ಕವಿ ಅಲ್ಲ ಅಂತ ನಾವು ಬೋರ್ಡ್ ಹಾಕ್ಕೊಂಡಿರೋದ್ರಿಂದ, ಮತ್ತು ಯಾವಾಗಲೂ ಹಂಗಾಮಿ ಕವಿ ಥರ ಇರೋದ್ರಿಂದ. ಈಗ ಒಂದೊಂದು ಸತಿ ಬ್ಯಾಟ್ಸ್ಮನ್ಗಳಿಗೆ ಬಾಲ್ ಕೊಡ್ತಾರೆ ಗೊತ್ತಾ, 3 ವಿಕೆಟ್ ಬಿಡುತ್ತೆ ಒಂದೇ ಓವರಲ್ಲಿ. ಅವನು ಹೆಂಗೆ ಬಿಸಾಕ್ತಾನೆ ಅನ್ನೋದು ಗೊತ್ತಿರಲ್ಲ. ಪಾರ್ಟ್ ಟೈಮ್ ಬೌಲರ್. ಹಂಗೆ ಶುರುವಾಗಿ ಅದೊಂದು ಆಲ್ರೌಂಡರಾಗಿ ಕನ್ವರ್ಟ್ ಆಗಿರೋದು ನಾನು. ಎಮರ್ಜೆನ್ಸಿ ಬೌಲರು, ಬೇಕಾದ್ರೆ ವಿಕೆಟ್ ಕೀಪಿಂಗ್ ಮಾಡಿ ಬಂದು ಬೌಲಿಂಗ್ ಮಾಡ್ಬೋದು. ಪರಭಾಷಾ ಹಾವಳಿ ಅಂತ ಕರಿತೀವಿ. ಅದಕ್ಕೆಲ್ಲ ಟೈಟ್ಲ್ ಹಾಕಿ ನೀವು ನ್ಯೂಸ್ ಮಾಡ್ತೀರಿ, ಕ್ಯಾಮ್ರಾ ತೊಗೊಂಡು ಹೋಗ್ತೀರಿ. ಅದು ಯಾವುದೋ ಸಿನಿಮಾ ಇಷ್ಟು ದುಡ್ಡು ಮಾಡ್ಬಿಡುತ್ತಂತೆ, ಕನ್ನಡಿಗರು ಕನ್ನಡ ಸಿನಿಮಾನೇ ನೋಡಲ್ಲ. ಹಾಗೆಲ್ಲ ಇರೋದಿಲ್ಲ ಅದು.